ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಬ್ಲಾಗ್ನಾಗ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಡ್ಯೂಟಿ ತೊಗೊಂಡಿದ್ದೀನಿ ಇಲ್ಲೇ ಬೆಂಗಳೂರಿನಲ್ಲೇ ಔಟ್ ಸ್ಟೇಷನ್ ಹೋಗ್ತಿಲ್ಲ. ಇವತ್ತು 7:15 ಇರೋದು ಡ್ಯೂಟಿ. ಬಟ್ ಟೈಮ್ ಆಲ್ರೆಡಿ ಬಂದ್ಬಿಟ್ಟು ಇವಾಗ 6:08. ಸೊ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಹೊರಟಿದ್ದೀನಿ ಗೈಸ್ ಮನೆಯಿಂದ. ಸೊ ನೋಡುವ ಎಲ್ಲಿ ಎಷ್ಟು ಅವರ್ ಡ್ಯೂಟಿ ಏನು ಎತ್ತಾ, ಇವತ್ತು ಎಷ್ಟು ರನ್ನಿಂಗ್ಸ್ ಆಗುತ್ತೆ, ಮತ್ತು ಒಂದು ಅಪ್ಡೇಟ್ ಕೊಡೋದಿತ್ತು. ಸೊ ಆ ಒಂದು ಅಪ್ಡೇಟನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಈಗ ನಾನು ಮಿಸ್ ಮಾಡ್ತಾ ನನಗೆ ಕೊನೆಯವರೆಗೂ ನೋಡಿ ಹಾಕಿ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಟೈಮ್ ಮಾತ್ರ ಆಗೇ ಹೋಯ್ತು. ಮನೆಯಿಂದ ಹೋಗ್ಬೋದು, ಮನೆಯಿಂದ ಒಂದು 10-15 ಕಿಲೋಮೀಟ್ರ್ ಒಳಗಡೆ ಇದೆ ಲೊಕೇಶನ್ನು. ಬಟ್ ಬೇಗ ಹೋಗ್ಬೇಕಲ್ಲ, ಏನೋ ಟೀಗಿ ಕುಡ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ವೆದರ್ ಬೇರೆ ಚಳಿ ಇದೆ, ಹೆವಿ ಚಳಿ ಐತೆ. ಸೊ ಆ ರೀಸನ್ನು. ಸೊ ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಬೇಗ ಹೋಗ್ಬಿಟ್ಟು ಡ್ಯೂಟಿಗೆ ಹೋಗೋಣ. ತಾರೀಕು ಬಂದ್ಬಿಟ್ಟು ಇವತ್ತು 14ನೇ ತಾರೀಕು, ಆಯಿತಾ. ಗೈಸ್ ಫೈನಲಿ ಲೊಕೇಶನ್ ಬಂದು ರೀಚ್ ಆದೆ. ಫಸ್ಟ್ ಬಂದು ಪಿಕಪ್ ಲೊಕೇಶನ್, ರೀಚ್ ಪಿಕಪ್ ಕೊಟ್ಟಿದ್ದೀನಿ. ಟೈಮ್ 6:37. ಸೊ ಇಲ್ಲಿ ಅಪಾರ್ಟ್ಮೆಂಟ್ ಒಳಗೆ ಭಾರತ್ ಸಿಟಿ ಜನ ನಿಕೋ ಹೋಮ್ಸ್ಟು ಸುಲ್ವಾಡೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. कितना बार बोलते हैं, झगड़ा होता है उसके साथ, इसलिए देता ही नहीं। आएगा आएगा बोलता ही नहीं। आया क्या मेरा? अरे इतना जल्दी कैसे आएगा? C90 ಗೈಸ್ ಎಂಟ್ರಿ ಆಯಿತು. ನಿಕೋ ಹೋಮ್ 2 ಅಂತ ಇದೆ ನೋಡಿ. ಸೊ ಇಲ್ಲೇ ಸೊ ಒಳಗಡೆ ಹೋಗ್ತಾ ಇದ್ದೀನಿ. ಫ್ಲ್ಯಾಟ್ ನಂಬರ್ ಕೊಟ್ಟರು. ಸ್ವಲ್ಪ ಬೇಗನೆ ಬಂದ್ಬಿಟ್ಟು 7:15 ಇರೋದು. ಸೊ 6:45-50 ಬಂದು ರೀಚ್ ಆಗಿಬಿಟ್ಟಿದ್ದೀನಿ. ಸೊ ಇದು ಡ್ಯೂಟಿ ಬಂದ್ಬಿಟ್ಟು ಗೈಸ್ 12 ಅವರ್ಸ್ ಡ್ಯೂಟಿ. ಬಟ್ ಡ್ರೈವ್ ಪ್ಲಸ್ ಬುಕ್ಕಿಂಗ್ ಇದು, ಆಯಿತಾ. ಹೆಂಗೈತೆ ನೋಡಿ ಸುತ್ತ ಅಪಾರ್ಟ್ಮೆಂಟು. ಇದು ಬಂದ್ಬಿಟ್ಟು ಭಾರತ ಸಿಟಿ ಮಾಲ್ ಇದೆ, ನಿಕೋ ಹೋಮು. ಸೊ ಅಲ್ಲಿ ಸೊ ಪಿಕಪ್ ಲೊಕೇಶನ್ ಬಂದ್ಬಿಟ್ಟು ಇದೆ ಟವರ್ ಸಿ ಅಂತ ಹೇಳಿದ್ರು. ಇದೆ ಟವರ್ ಸಿ. ಇಲ್ಲ ಕೆಳಗಡೆ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇವಾಗ ಬರ್ತೀನಿ ಅಂತಂದ್ರು. 7:35 ಟೈಮು. ಸೊ ಇವಾಗ ಬರ್ತಿದ್ದಾರೆ. 7:15 ಬುಕ್ ಮುಗಿದು 7:35 ಇವಾಗ ಬರ್ತಿರೋದು ಕೆಳಗಡೆ. ಸೇರಲಿ ಬನ್ನಿ, ತೊಗೊಂಡಿದ್ದೀನಿ ಬುಕ್ಕಿಂಗ್, ಹೋಗೋಣ. ಏನು ಮಾಡೋದು, ಬರ್ತಾಯಿದ್ದೀನಿ. ಲಿಫ್ಟ್ ಹತ್ರ ಬನ್ನಿ ಅಂದರು. ಸೊ ಲಿಫ್ಟ್ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ C ಬ್ಲಾಕ್ ಲಿಫ್ಟು. ಹೋಗ್ಬಿಟ್ಟು ಯಾವ ಗಾಡಿ ನೋಡ್ಬಿಟ್ಟು ಗಾಡಿ ತುಂಬ ಅಂತ ಸೆಲ್ಫಿ ತೆಗೆದ್ಬಿಟ್ಟು ಎಲ್ಲಿಗೆ ಹೇಳ್ತಾರೆ ಅಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಸೊ ಗೈಸ್ ಗಾಡಿ ಬಂದ್ಬಿಟ್ಟು ಈಚೆ ತೊಗೊಂಬಂದು ನೆಟ್ವರ್ಕ್ ಇರಲಿಲ್ಲ ಹಾಕಿರೋ ಪಾರ್ಕಿಂಗಲ್ಲಿ. ಸೊ ಈಚೆ ಬಂದು ಫೋಟೋ ಎಲ್ಲ ತಗೊಂಡು ಸೆಲ್ಫಿ ಎಲ್ಲ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಪ್ಯಾಸೆಂಜರ್ ಒಳಗಡೆ ಕೂತ್ಕೊಂಡಿದ್ದಾರೆ. ಇವಾಗ ಭಾರತಿ ಸಿಟಿಯಿಂದ ಕರ್ಕೊಂಡು ಸೊ ಎಲೆಕ್ಟ್ರಾನಿಕ್ ಫೇಸ್ 1. ಸೊ ಇಲ್ಲಿ ಕರ್ಕೊಂಬಂದು ಜಸ್ಟ್ ಇವಾಗ ಡ್ರಾಪ್ ಮಾಡ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಹತ್ತತ್ರ ಟೈಮ್ ಬಂದ್ಬಿಟ್ಟು 9:50, 10 ನಿಮಿಷ ಇದೆ 10 ಗಂಟೆಗೆ. ಟ್ರಾಫಿಕ್ ಇದ್ದಿದ್ದರಿಂದ ಒಂದೂವರೆ ಗಂಟೆ ಟೈಮು ಡ್ರೈವ್ ಆಯಿತು. ಸೊ ಇನ್ನೇನಿದ್ರು ಸಂಜೆನೇ ಬರೋದಂತೆ. ಸೊ ಅಲ್ಲಿವರೆಗೂ ಏನೂ ಕೆಲಸ ಇಲ್ಲ. ಸೊ ಇಲ್ಲಿ ಯಾವುದೋ ಕಂಪ್ನಿಗೆ ಬಂದಿದ್ದಾರೆ. ಸೊ ಕಂಪ್ನಿಲಿ ಪಾರ್ಕಿಂಗಲ್ಲಿ ಗಾಡಿನ ಪಾರ್ಕ್ ಮಾಡಿದ್ದೀನಿ, ನೋಡ್ಬೋದು. ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಇಲ್ಲೇ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ. ಇಲ್ಲ ನಂದು ಟಿಫನ್ ಆಗಿಲ್ಲ ಗೈಸ್, ಆಯಿತಾ. ಟಿಫನ್ ಮಾಡಬೇಕು, ಇಲ್ಲ ಟೀ ಕುಟ್ಕೊಂಡು ಆಮೇಲೆ ನಿಧಾನ ಟಿಫನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ
ಟಿಫನ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ನಿಮಗೆ ಸಿಗ್ತೀನಿ. 1:15 ಮಧ್ಯಾಹ್ನ ಆಯಿತಾ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದೆ. ಸೊ ಊಟಕ್ಕೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ಏನೋ ಒಂದು ಅಪ್ಡೇಟ್ ಕೊಡೋದಿತ್ತು ನಿಮಗೆ ಅಂತ. ಸೊ ಅಪ್ಡೇಟ್ ಬಗ್ಗೆ ತಿಳಿಸೋಣ ಅಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಗೈಸ್ ಆಯಿತಾ. ಸೊ ಏನಪ್ಪ ಅಂತ ಹೇಳಿದ್ರೆ ಗೈಸ್, ಸುಮಾರು ನೋಡಿದ್ರೆ ಹತ್ರ ಲಾಸ್ಟ್ ಮಂತ್ ಅಂದರೆ ಈಗ ಏನಾಯಿತು ಪ್ರೀವಿಯಸ್ ಮಂತು, ಸೊ ಅಲ್ಲಿ ಒಂದಷ್ಟು ಏನು ರೆಂಟಲ್ ಗಾಡಿ ತೊಗೊಂಡೆ, ಅದನ್ನು ವಾಪಸ್ ರಿಟರ್ನ್ ಕೊಟ್ಟೆ. ಮತ್ತು ಈಗ ಏನು ರಿವ್ಯೂ ಮಾಡ್ತಾಯಿದ್ದೀನಿ ಸ್ಪೇರ್ ಡ್ರೈವಿಂಗಲ್ಲಿ, ಇನ್ನು ಬರೋ ವಾರದಲ್ಲಿ ಸೊ ಹೊಸ ಶಿಫ್ಟ್ ಡಿಸೈರ್ನ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಮುಂಚೆಯಿಂದನೇ ಪ್ರೊಸೀಜರು ಈಗ ಏನು ನಾನು ಆ ಒಂದು ಗಾಡಿ ಕೊಟ್ಟ ಮೇಲಿಂದ ಸೊ ನನಗೊಬ್ಬರು ನಂದು ಫೈನಾನ್ಸ್ ಆಗಲ್ಲ ಅಂತ ಸುಮಾರು ಹಳೆ ವಿಡಿಯೋಗಳೆಲ್ಲ ಹೇಳಿದ್ದೀನಿ. ಸೊ ಆ ಒಂದು ರೀಸನಿಂದ ನನಗೆ ಸ್ವಲ್ಪ ಡೌನ್ ಪೇಮೆಂಟ್ಗೆ ಮತ್ತು ಫೈನಾನ್ಸ್ಗೆಲ್ಲ ಹೆಲ್ಪ್ ಮಾಡಿ ನನಗೆ ಹೊಸ ಗಾಡಿ ತಗೊಳ್ಬೇಕಂತ ಒಬ್ಬರು ಮುಂದೆ ಬಂದಿದ್ದಾರೆ. ಸೊ ಅವರ ಒಂದು ಗೈಡೆನ್ಸಿಂದ ಒಂದು ಗಾಡಿನ ಬುಕ್ ಮಾಡಿದ್ದೀನಿ ಗೈಸ್ ಆಯಿತಾ. ಆಲ್ಮೋಸ್ಟ್ ಫೈನಾನ್ಸ್ ಎಲ್ಲ ಕೂಡ ಕ್ಲಿಯರಾಗಿ ಫೈನಾನ್ಸ್ ಕೂಡ ಅಪ್ರೂವ್ ಆಗಿ ಡೌನ್ ಪೇಮೆಂಟ್ನು ಕೂಡ ಮಾಡಿದ್ದೀನಿ. ಗಾಡಿನ ಒಂದು ಡೇಟ್ ಹೇಳಿದ್ದೆ, ಸೊ ಆ ಒಂದು ಡೇಟ್ಗೆ ಗಾಡಿ ಡೆಲಿವರಿ ಕೊಡಿ ಅಂತ. ಸೊ ಅದೊಂದು ಮಾತ್ರ ಪೆಂಡಿಂಗ್ ಇರುವಂಥದ್ದು. ಸೊ ಬರೋ ವಾರದಲ್ಲಿ ಈಗ ಒಂದು ವಿಡಿಯೋ ನೋಡ್ತಾ ಇದ್ದೀರ ಅಂತಂದರೆ, ಸೊ ಬರೋ ಕರೆಕ್ಟಾಗಿ ಈಗ ನೋಡ್ತಿರೋವಂಥ ದಿನಕ್ಕೆ ಬರೋ ವಾರದಲ್ಲಿ 7 ದಿನಕ್ಕೆ ಗಾಡಿ ಬಂದು ಡೆಲಿವರಿ ಆಗುತ್ತೆ. ಸುಮಾರು ಜನ ಅನ್ಬೋದು ನಾನು ಯಾರಿಗೂ ಇಲ್ಲಿ ಗಾಡಿ ತೊಗೊಳ್ಳಿ, ನೀವು ಹೊಸ ಗಾಡಿ ತೊಗೊಳ್ಳಿ, ಸೆಕೆಂಡ್ಸ್ ಗಾಡಿ ತೊಗೊಳ್ಳಿ, ಫೀಲ್ಡಿಗೆ ಬನ್ನಿ ಹಂಗೆ ಅಂತ ಯಾರಿಗೂ ಹೇಳಲ್ಲ. ಸೊ ನನ್ನ ದಿನಚರಿ ನಾನೇನು ಇವಾಗ ಏನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ, ನನ್ನ ಡೈಲಿ ರೂಟೀನ್ ಆಗಿರ್ಬೋದು, ವರ್ಕ್ ರೂಟೀನ್ ಆಗಿರ್ಬೋದು, ಸೊ ಅದ್ರ ರಿಲೇಟೆಡ್ ಮಾತ್ರ ವೀಡಿಯೋಸ್ನ ಮಾಡಾಕ್ತೀನಿ ಹೊರತು ಸೊ ಇಲ್ಲಿ ಯಾರಿಗೂ ಗಾಡಿ ತೊಗೊಳ್ಬಿಡ್ರಿ ಅಂತ ಹೇಳೋದು ನಾನು ಯಾರೂ ಅಲ್ಲ, ಯಾರಿಗೂ ಹೇಳೋದು ಇಲ್ಲ ಆಯಿತಾ. ಸೊ ಇಲ್ಲಿ ನನ್ನ ಒಂದು ಕೆಪಾಸಿಟಿ ನಾನು ಮಾಡ್ತೀನಿ ಅನ್ನೋ ನನ್ನ ಮೇಲೆ ನನ್ನ ನಂಬಿಕೆಯಿಂದ ಈ ಗಾಡಿನ ಹಾಕ್ಕೊಂಡು ಹೊಸ ಗಾಡಿ ತೊಗೊಳ್ತಿರೋದು. ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಥರದ್ದು ಹೊಸ ಗಾಡಿ ಸೆಕೆಂಡ್ಸು ಕಂಪ್ನಿಗಳ ಗಾಡಿ ತೊಗೊಂಡು, ಪಾರ್ಟ್ನರ್ಶಿಪ್ಗೆ ಸೆಕೆಂಡ್ಸ್ ಗಾಡಿ ತೊಗೊಂಡೆ. ಸೊ ಅದು ಕೂಡ ತೊಗೊಂಡ್ರು, ವಾಪಸ್ ತೊಗೊಂಡ್ಬಿಟ್ರು. ಸೊ ಅದೆಲ್ಲ ಆದಮೇಲಿಂದ ಕೂಡ ತಿರ್ಗಿ ಸೆಕೆಂಡ್ಸ್ಗೆ ಕೈ ಹಾಕ್ಬೋದಿತ್ತು ನಾನು, ಬಟ್ ಬೇಡ, ಅದು ಸೆಕೆಂಡ್ಸ್ ಎಲ್ಲ ಬಂದು ಚೆನ್ನಾಗಿ ಯೂಸ್ ಮಾಡಿರ್ತಾರೆ, ಸಮ್ ಪ್ರಾಬ್ಲಮ್ಸ್ಗಳಿರುತ್ತೆ ಅನ್ನೋ ಒಂದು ರೀಸನ್. ಮತ್ತು ತುಂಬ ವರ್ಷಗಳ ತನಕನೂ ನನ್ನ ಹತ್ರ ಆ ಒಂದು ಗಾಡಿ ಇರಬೇಕು. ಸೊ ಆ ಒಂದು ರೀಸನಿಂದ ಹೊಸ ಗಾಡಿನ ತೊಗೊಳ್ಳೋಣ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಹೊಸ ಗಾಡಿ ಬುಕ್ ಆಗಿದೆ ಗೈಸ್. ಸೊ ಅತಿ ಶೀಘ್ರದಲ್ಲಿ ಕಾರ್ ಡೆಲಿವರಿ ತೊಗೊಳ್ಳೋವಂಥ ವೀಡಿಯೋಸ್ನೂ ಕೂಡ ಬರುತ್ತೆ. ಇನ್ನು ಮುಂದೆ ಕೂಡ ನನಗೆ ತುಂಬ ಖುಷಿ ಆಗ್ತೈತೆ. ತುಂಬಾ ಕಷ್ಟ ಇತ್ತು ಹೊಸ ಗಾಡಿ ತೊಗೊಳ್ತೀನಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಅದು ಹೇಳಲ್ವಾ, ನಾವು ನಿಯತ್ತಾಗಿದ್ದರೆ ಯಾರಿಗೂ ಮೋಸ ಮಾಡದೆ ಬದುಕನ್ನ ನಡ್ಸ್ಕೊಂಡು ಹೋಗ್ತಾರೆ, ಒಂದಲ್ಲ ಒಂದು ದಿನ ದೇವ್ರ ಕೈ ಹಿಡಿತಾನೆ ಅಂತ. ಸೊ ಖಂಡಿತವಾಗ್ಲೂ ದೇವ್ರ ರೂಪದಲ್ಲಿ ಒಬ್ಬರನ್ನ ಕಲಿಸಿ ಆ ದೇವರು ನನಗೆ ಹೆಲ್ಪನ್ನು ಮಾಡಿರುವಂಥದ್ದು. ಸೊ ಆದಷ್ಟು ಬೇಗ ಗೈಸ್ ಕಾರ್ ಡೆಲಿವರಿ ತೊಗೊಳ್ಳೋವಂಥ ವೀಡಿಯೋ ಕೂಡ ಬರುತ್ತೆ. ಆ ಕಾರ್ ಡೆಲಿವರಿ ತೊಗೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಬಂದಮೇಲಿಂದ ನಮ್ಮ ಕ್ಯಾಬ್ ಡ್ಯೂಟಿದು ವೀಡಿಯೋಸ್ ಕೂಡ ಖಂಡಿತವಾಗ್ಲೂ ಬರುತ್ತೆ ಗೈಸ್. ಸೊ ಅಲ್ಲಿವರೆಗೂ ನನ್ನ ಗಾಡಿ ಡೆಲಿವರಿ ತೊಗೊಂಡು ಕೂಡ ಆಲ್ಮೋಸ್ಟ್ ನಾನು ಡ್ರೈವಿಂಗ್ ಕಂಟಿನ್ಯೂ ಮಾಡಬೇಕಾಗತ್ತೆ ಒಂದು ಗಾಡಿದು ಡಾಕ್ಯುಮೆಂಟ್ಸ್ ಬರೋವರೆಗೂ. ಸೊ ಅದು ಡಾಕ್ಯುಮೆಂಟ್ಸ್ ಒನ್ಸ್ ಬಂದ ಮೇಲಿಂದ ಎಲ್ಲ ಒಂದು ಆ್ಯಪ್ಗೂ ಕೂಡ ಅಟ್ಯಾಚ್ ಮಾಡಿಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಬಂದ್ಬಿಟ್ಟು 6:40. ಸೊ ಇವಾಗ ಫೋನ್ ಮಾಡಿದ್ರು, ಎಕ್ಸಿಟ್ ಗೇಟ್ ಹತ್ರ ಬನ್ನಿ ಹೋಗೋಣ ಅಂತ. ಸೊ ಹೋಗೋಣ. ಇಲ್ಲಿಂದ ಹತ್ತತ್ರ ತಿರ್ಗಾ ಟ್ರಾಫಿಕ್ ಇರುತ್ತೆ, ಪೀಕ್ ಅವರು. ಸೊ ಎಷ್ಟೊತ್ತಾಗುತ್ತೆ ಹೆಂಗೆ ಗೊತ್ತಿಲ್ಲ, ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್, ಓಕೆನಾ. ಹತ್ರ ಕರ್ಕೊಂಬಂದು 9 ಗಂಟೆ ಟೈಮು. ಸೊ ಕರ್ಕೊಂಬಂದೆ ಭಾರತ ಸಿಟಿಗೆ. ಸೊ ಅವ್ರ ಮಕ್ಕಳು ಏನೋ ಭಾರತ ಸಿಟಿ ಮಾಲ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ಬೇಕು, ನಿಮಿಷ ಮಾಡೋದಂತೆ. ಸೊ ಒಂದು 20 ನಿಮಿಷ ಸರ್ ಬರ್ತೀವಿ ಕರ್ಕೊಂಡು ಹೋಗಿ ಅಂತ ತಿರ್ಗಿ ಮನೆಯಿಂದ ಅಲ್ಲಿಗೆ ಹೋಗಿ ಕರ್ಕೊಂಡು ಮಕ್ಕಳನ್ನ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಕರ್ಕೊಂಡು ಬಂದು ಡ್ರಾಪ್ ಮಾಡಿಬಿಟ್ಟು ಪಾರ್ಕಿಂಗ್ ಮಾಡ್ಬಿಟ್ಟು ಬೇಸ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ. ಸೊ ಎಷ್ಟು ಟರ್ನಿಂಗ್ಸ್ ಆಗೈತೆ ಏನು ಆಯ್ತು ಅಂತ ನಾನು ಮನೆ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ಗೈಸ್ ಆಯಿತಾ. ಸೊ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ಸೊ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ಹತ್ತತ್ರ 9:40. ಸೊ ಅದೇ ಹೇಳ್ದೆಲ್ಲ ಮಾಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಭಾರತಿ ಸಿಟಿಗೆ ಅಂತ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದು 10 ನಿಮಿಷ ಅಷ್ಟು ವಾಪಸ್ ರಿಟರ್ನ್ ಬಂದರು. ಕರ್ಕೊಂಡು ಡ್ರಾಪ್ ಮಾಡಿಬಿಟ್ಟು ಬಂದೆ. ಟೋಟಲ್ ಕ್ಯಾಶ್ ಕಲೆಕ್ಷನ್ ಬಂದ್ಬಿಟ್ಟು 1869 ತೋರಿಸ್ತು. ಬಟ್ ನನಗೆ ಕೊಟ್ಟಿರೋದು 1268 ರೂಪಾಯಿ. ಟೋಟಲ್ 14.25 ಗಂಟೆ ಟೈಮ್ ಆನ್ಲೈನ್ ಡ್ಯೂಟಿ ಮಾಡಿರೋದು. ಸೊ ಅದ್ರಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಹತ್ತತ್ರ ಒಂದು 2.5 ಅವರು ಟ್ರಾಫಿಕಲ್ಲಿ ಆಗೋಯ್ತು. ಬೆಳಗ್ಗೆ 1.5 ಅವರು ಆಯಿತಾ ಡ್ರೈವ್ ಮಾಡಿರೋದು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ.